ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಮತ್ತೆ ಬರ್ತಾರಾ, ಅವರ ಒಂದು ಭಾವನೆ ಯಾವ ರೀತಿ ಇದೆ, ಓಕೆ, ಆ್ಯಂಡ್ ನಿಮ್ಮ ಒಂದು ಜೀವನದಲ್ಲಿ ಈ ವ್ಯಕ್ತಿ ರಿಟರ್ನ್ ಆಗುವಂಥ ಸಾಧ್ಯತೆ ಇದೆಯಾ? ಓಕೆ, ಸೊ ಇದೆಲ್ಲವನ್ನು ನಾವು ಇವತ್ತಿನ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋದ್ರ ಮುಖಾಂತರ ತಿಳ್ಕೊಳ್ಳೋಣ. ಬಿಕಾಸ್ ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ತಾರೆ, ಮೇಡಮ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ ಅಂತ. ಸೊ ಎಸ್, ನಿಮ್ಮ ಒಂದು ರಿಕ್ವೆಸ್ಟಿನ ಮೇರೆಗೆ ನಾನು ಇವತ್ತಿನ ದಿನ ಇನ್ನು ಮುಂದೇನೂ ಸಹ ನಿಮಗೆ ಸಾಕಷ್ಟು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಾದಲ್ಲಿ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಆ್ಯಂಡ್ ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ, ಇಲ್ಲಿ ಸಹ ನೀವು ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಓಕೆ, ಸೊ ನಿಮ್ಮ ಪರ್ಸನ್ ಮುಂದೆ ಯಾವ ಒಂದು ಎನರ್ಜೀಸ್ ಇದೆ, ಅವ್ರು ಮತ್ತೆ ವಾಪಸ್ ಬರ್ತಾರಾ ನಿಮ್ಮ ಒಂದು ಲೈಫಲ್ಲಿ? ಓಕೆ, ಸೊ ಈ ಒಂದು ಟಾಪಿಕಿನ ಬಗ್ಗೆ ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಮೀ ಚಾರ್ಜ್ ದ ಕ್ಯಾಂಡಲ್. ಸೊ ನಿಮ್ಮ ವ್ಯಕ್ತಿ ಮತ್ತೆ ವಾಪಸ್ ಬರುವಂಥ ಸಾಧ್ಯತೆ ಇದೆಯಾ? ಅವರ ಒಂದು ಕರೆಂಟ್ ಭಾವನೆ, ಫೀಲಿಂಗ್ಸ್ ಅಂತಕ್ಕಂಥದ್ದು ಏನಿದೆ ನೋಡೋಣ. ಈ ಕ್ಯಾಂಡಲ್ ನೋಡಿ. ಓಕೆ, ಆ್ಯಂಡ್ ರೆಡ್ ಇಸ್ ಫಾರ್ ಲವ್. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಈ ಕ್ಯಾಂಡಲ್ ಫ್ಲೇಮನ್ನು ನೋಡಿ. ಕ್ಯಾಂಡಲ್ ಫ್ಲೇಮನ್ನು ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ, ಅವರ ಡೇಟ್ ಆಫ್ ಬರ್ತ್ನ 3 ಬಾರಿ ಹೇಳ್ಕೊಳ್ಳಿ. ಸೊ ನೋಡೋಣ ಯಾವ ಒಂದು ಇಂಟ್ಯೂಷನ್ ಬರ್ತಾ ಇದೆ. ಸೊ ನಿಮ್ಮ ಪರ್ಸನ್ ಬೇಸಿಕ್ಲಿ ತುಂಬ ಇಷ್ಟಪಡ್ತಾ ಇದ್ದಾರೆ, ಬಟ್ ಅನಾವಶ್ಯಕವಾಗಿ ಅವ್ರು ಬೇಡದೇ ಇರೋ ವಿಚಾರದಲ್ಲಿ ಸಿಕ್ಕಾಕೊಂಡು ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಒಂದಾಗ್ತೀರಾ ಅಂತ ಕ್ವೆಶನ್ ಮಾಡಿದ್ರೆ ಎಸ್, ಖಂಡಿತವಾಗ್ಲೂ ನಿಮ್ಮ ಪರ್ಸನ್ ನಿಮ್ಮ ಬಳಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರ ಭಾವನೆಗಳಂತಕ್ಕಂಥದ್ದು ತುಂಬ ರಿಚ್ ಆಗಿದೆ. ನಿಮ್ಮ ಒಂದು ಪರ್ಸನಿನ ಒಂದು ಅನಿಸಿಕೆ, ಅವರ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ವಿಶ್ವಾಸ ತುಂಬ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಯಾರೆಲ್ಲ ತುಂಬ ಒಬ್ಸೆಸ್ಡ್ ಆಗಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ, ದಯವಿಟ್ಟು ಒಬ್ಸೆಷನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಜಾಸ್ತಿ ಒಬ್ಸೆಸ್ಡ್ ಆದಷ್ಟು ನಿಮ್ಮ ಪರ್ಸನ್ ನಿಮ್ಮ ಕಡೆಯಿಂದ ದೂರ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಜಾಸ್ತಿ ಆಲೋಚನೆ ಮಾಡೋದನ್ನು ನಿಲ್ಲಿಸಿದ್ರೆ, ನಿಮ್ಮ ಎಮೋಷನ್ಸ್ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಕಂಟ್ರೋಲಲ್ಲಿ ಇದ್ದರೆ ಖಂಡಿತ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಿಗೆ ಬಂದು ಅಟ್ರಾಕ್ಟ್ ಆಗ್ತಾರೆ. ದೇವ್ರೇ ನಿಮಗೆ ಒಂದು ರೀತಿ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ. ಸೊ ದೇವ್ರನ್ನ ನೀವೆಲ್ಲ ಏನು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದೀರಾ, ಖಂಡಿತ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅಂತಕ್ಕಂಥದ್ದು ತುಂಬ ಬೇಗ ಇದು ನಿಜ ಆಗತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ಸಾಕಷ್ಟು ಮೆಸೇಜಸ್ ಸಹ ಬರ್ತಾ ಇದೆ ನಿಮಗೆ. ಎಷ್ಟೋ ಜನಕ್ಕೆ ಏಂಜಲಿಕ್ ನಂಬರ್ಸ್ ಸಹ ಕಾಣಿಸ್ತಾ ಇದೆ. 11 22 3 333. ಸೊ ಈ ಥರ ನಂಬರ್ಸ್ ಯಾರಿಗೆಲ್ಲ ಕಾಣಿಸ್ತಾ ಇದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಯೂನಿವರ್ಸ್ಗೆ ನಿಮ್ಮ ಏನು ಪ್ರಾರ್ಥನೆ ಇದೆ ಅದು ಯೂನಿವರ್ಸ್ಗೆ ಮುಟ್ಟಿದೆ. ಆ್ಯಂಡ್ ಯೂನಿವರ್ಸ್ ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು ಅಷ್ಟು ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ನಿಮ್ಮ ಪರ್ಸನಿನ ಲೈಫಲ್ಲಿ ಈಗ ಆಲ್ರೆಡಿ ಸಾಕಷ್ಟು ವಿಚಾರಗಳಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಅನಾವಶ್ಯಕವಾದ ಒಂದು ಥರ್ಡ್ ಪರ್ಸನ್ ಇರ್ಬೋದು, ಅಥವಾ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಇರ್ಬೋದು. ಸೊ ಆ ಇನ್ಫ್ಲೂಯೆನ್ಸಿಂದ ಅವರು ಬೇಕು ಅಂತಾನೆ ಆ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ನ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಆ ಟ್ರ್ಯಾಪ್ ಮಾಡೋ ಒಂದು
ರೀಸನ್ ಇಂದ ನಿಮ್ಮ ಪರ್ಸನ್ ತುಂಬಾ ಅವರ ಮನಸ್ಸಂತಕ್ಕಂಥದ್ದು ಸ್ಥಿರವಾಗಿ ಇಲ್ಲ, ತುಂಬಾ ಚಂಚಲ ಆಗ್ತಾ ಇದೆ ಅವರ ಒಂದು ಮನಸ್ಸು. ಅವ್ರ ಮನ್ಸು ಬಯಸ್ತಾ ಇದೆ ಮತ್ತೆ ನಾನು ನಿಮ್ಮ ಬಳಿ ಬರಬೇಕು. ತುಂಬಾ ಹೆವಿ ಫೀಲಿಂಗ್ಸ್ ಆಗ್ತಾ ಇದೆ ಅವ್ರಿಗೆ ನಿಮ್ಮ ಬಗ್ಗೆ ಅಂತಾನೆ ಹೇಳ್ಬೋದು. ಒಂದ್ ರೀತಿ ಹೇಳೋದಾದ್ರೆ ಅವ್ರಿಗಿಷ್ಟ ಇದ್ರೂ ಅವ್ರಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಗೈಸ್. ನಿಮ್ಮ ಪರ್ಸನ್ ತುಂಬಾ ಮನಸ್ಸಲ್ಲಿ ನಿಮ್ಮನ್ನ ನೆನಪಿಸ್ಕೋತಾ ಇದ್ದಾರೆ. ಅರೆ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಅವ್ರಿಗೆ ನಿಮ್ಮ ಬಳಿ ಬರೋದಿಕ್ಕೆ ಆಗ್ತಾ ಇಲ್ಲ. ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ, ತುಂಬಾ ನೆನಪಿಸ್ಕೋತಾ ಇದ್ದಾರೆ. ಎಸ್, ಮತ್ತೆ ಭೇಟಿ ಆಗೋ ಸಾಧ್ಯತೆ ಇದೆ. ಸೊ ನಿಮ್ಮ ಪರ್ಸನ್ ಜೊತೆ ಮತ್ತೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಬಟ್ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಸಹ ಅವ್ರನ್ನ ತುಂಬಾ ತಡೀತಾ ಇದೆ ಅಂತಾನು ಹೇಳ್ಬಹುದು. ಸೊ ನೀವೇನ್ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಕ್ಯಾಂಡಲ್ ಹೀಲಿಂಗ್ಸ್ನ ಮಾಡ್ತಾ ಇದ್ದೀರಾ, ಅದನ್ನ ಮುಂದುವರಿಸಿ. ಯಾಕಂದ್ರೆ ನಿಮ್ಮ ಎನರ್ಜೀಸ್ ಚೆನ್ನಾಗಿದ್ರೆ ಅವರು ಸಹ ಕಾನ್ಫಿಡೆಂಟ್ ಆಗಿರ್ತಾರೆ, ತುಂಬಾ ಬೇಗ ನಿಮ್ಮ ಬಳಿ ಬರುವಂತಹ ಸಾಧ್ಯತೆ ಅಂತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಾರ್ಥನೆ ಏನಿದೆ ಆದಷ್ಟು ನೀವು ಮುಂದುವರಿಸಿ. ಆ್ಯಂಡ್ ತುಂಬ ಆಬ್ಸ್ಟೆಕಲ್ಸ್ ಇದೆ ಗೈಸ್. ಸೊ ನೀವು ಬೇಕಿದ್ರೆ ಒಮ್ಮೆ ಥರ್ಡ್ ಪಾರ್ಟಿ ರಿಮೂವಲ್ ಸ್ಪೆಲ್ನ ಮಾಡಿಸ್ಬೋದು. ಬಿಕಾಸ್ ಥರ್ಡ್ ಪಾರ್ಟಿ ಎನರ್ಜೀಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಪರ್ಸನ್ಗೆ ಒಂದು ರೀತಿ ಹೇಳಬೇಕು ಅಂದರೆ ಬಿಟ್ಟು ಬರಬೇಕು ಅನ್ಕೋತಾರೆ, ಬಟ್ ಆಗ್ತಾ ಇಲ್ಲ. ಒಂದು ರೀತಿ ತುಂಬ ಕಷ್ಟಕರವಾದ ಒಂದು ಪರಿಸ್ಥಿತಿನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆಗಿದೆಯಾ ನಿಮ್ಮ ಪರ್ಸನ್ ಮೇಲೆ, ವಶೀಕರಣ ಏನಾದರೂ ಆಗಿದೆಯಾ ಅಂತ ನೋಡೋದಾದ್ರೆ ಒಂದು ತಕ್ಕ ಮಟ್ಟಿಗೆ ಎಸ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಓರಾ ತುಂಬಾ ವೀಕ್ ಇದೆ ಗೈಸ್, ಇವರ ಓರಾ ತುಂಬಾ ವೀಕ್ ಇದೆ. ಸೊ ಆ ಒಂದು ಕಾರಣದಿಂದ ನಿಮ್ಮ ಪರ್ಸನ್ಗೆ ತುಂಬಾ ಬೇಗ ಈ ತರ ನೆಗೆಟಿವಿಟಿ ಅಂತಕ್ಕಂಥದ್ದು ತುಂಬ ಬೇಗ ಅವ್ರಿಗೆ ಪಿಕಪ್ ಆಗುತ್ತೆ. ಸೊ ಆ ಕಾರಣದಿಂದ ಅವರು ನಿಮ್ಮ ಮೇಲಿನ ಒಂದು ಸಿಟ್ಟು ಅಥವಾ ನಿಮಗೆ ಅವಾಯ್ಡ್ ಮಾಡ್ತಿರ್ತಕ್ಕಂಥದ್ದು ಇದೆಲ್ಲ ನಡೀತಾ ಇರೋದು ಆ ಒಂದು ನೆಗೆಟಿವ್ ಎನರ್ಜಿಯಿಂದ. ಸೊ ಯೂನಿವರ್ಸಲ್ಲಿ ಖಂಡಿತವಾಗ್ಲೂ ನೀವು ಪ್ರೇಯರನ್ನು ಮಾಡಿ. ಬಿಕಾಸ್ ಆ ಒಂದು ಎನರ್ಜೀಸೇ ನಿಮ್ಮನ್ನ ಇಷ್ಟು ದಿವಸ ಕಾಪಾಡ್ತಾ ಇದೆ. ನೀವು ನಂಬುವಂಥ ದೈವ ಸಹ ನಿಮ್ಮ ಜೊತೆ ಇದೆ. ಹಾಗಾಗಿ ಆದಷ್ಟು ನೀವು ಪ್ರಾರ್ಥನೆಯನ್ನ ಮಾಡಿ. ನಿಮ್ಮ ಪ್ರಾರ್ಥನೆ ಎಷ್ಟು ಗಟ್ಟಿಯಾಗಿ ಒಂದು ಕ್ಲಾರಿಟಿಯಿಂದ ನೀವು ಪ್ರಾರ್ಥನೆಯನ್ನ ಮಾಡ್ತೀರಾ, ಅಷ್ಟೇ ವೇಗವಾಗಿ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಓಕೆ, ಸೊ ದಿಸ್ ವಾಸ್ ಯೋರ್ ಗೈಡೆನ್ಸ್. ಸೊ ನೋಡೋಣ, ನಮ್ಮ ಟ್ಯಾರೋ ಡೆಕ್ಕಿಂದ ಸಹ ನಾನು ನಿಮಗೆ ಕೆಲವೊಂದು ಸಂದೇಶಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮುಂದೆ ಏನಾಗಲಿದೆ ನಿಮ್ಮ ಲೈಫಲ್ಲಿ, ನಿಮ್ಮ ಮತ್ತು ನಿಮ್ಮ ಪರ್ಸನ್ನ ಲೈಫಲ್ಲಿ ಮುಂದೆ ಏನಾಗಲಿದೆ. ಓಕೆ, ಸೊ ಖಂಡಿತವಾಗ್ಲೂ ನಿಮ್ಮ ಪರ್ಸನ್ಗೆ ಜ್ಞಾನೋದಯ ಅಂತಕ್ಕಂಥದ್ದಾಗುತ್ತೆ. ಬಟ್ ಗೈಸ್, ನಾನು ಹೇಳ್ದಂಗೆ ಥರ್ಡ್ ಪಾರ್ಟಿ ಎನರ್ಜಿಯಸ್ ಅಂತಕ್ಕಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿದೆ. ನಾನು ಹೇಳ್ದಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ತಕ್ಕಂಥ ಸಾಧ್ಯತೆ ನಿಮ್ಮ ಪರ್ಸನ್ಗೆ ತುಂಬ ಇಲ್ಲಿ ಕಾಣಿಸ್ತಾ ಇದೆ. ಸೊ ದಟ್ ಇಸ್ ವಾಟ್ ನನಗೆ ಕ್ಯಾಂಡಲ್ ರೀಡಿಂಗಲ್ಲೂ ಇಂಟ್ಯೂಷನ್ ಬಂದಿದ್ದು. ಸೊ ಟ್ಯಾರೋ ಕಾರ್ಡ್ಸಲ್ಲಿ ಚೆಕ್ ಮಾಡಿದಾಗ್ಲೂ ಆ ಎನರ್ಜಿ ಅಂತಕ್ಕಂಥದ್ದಿದೆ. ಸೊ ದಯವಿಟ್ಟು ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನಿಮ್ಮ ಪರ್ಸನ್ ಈ ಒಂದು ಎನರ್ಜಿಯಿಂದಾನೇ ತುಂಬ ಸ್ಟಕ್ ಆಗಿದ್ದಾರೆ ಅವರ ಒಂದು ಲೈಫಲ್ಲಿ ಅಂತಾನೆ ಹೇಳ್ಬೋದು.
ಸೊ ಅವರ ಹಣಕಾಸಿನ ವಿಚಾರ, ಪ್ರೀತಿ ವಿಚಾರ ಏನೇ ಮಾಡಕ್ಕೆ ಹೋಗಲಿ ಅವ್ರಿಗೊಂಥರ ಅಡಚಣೆ ಅಂತಕ್ಕಂಥದ್ದು ತುಂಬಾ ಆಗ್ತಾ ಇದೆ ಈ ಒಂದು ನೆಗೆಟಿವ್ ಎನರ್ಜಿಯಿಂದ. ಅವ್ರಿಗೆ ಒಂದು ರೀತಿ ಕೌನ್ಸಿಲಿಂಗ್ ಅಥವಾ ಯಾರಾದರೂ ಒಂದು ಹಿರಿಯರಿಂದ ಅಥವಾ ಇವ್ರನ್ನ ಯಾರು ಗುರುಗಳು ಅಂತ ತುಂಬ ನಂಬ್ತಾರೆ ಅಲ್ಲ, ಸೊ ಅವ್ರ ಕಡೆಯಿಂದ ನೀವು ಏನೋ ಒಂದು ಕೌನ್ಸಿಲಿಂಗ್ ಅಥವಾ ಒಂದು ಸ್ಟೇಟ್ಮೆಂಟ್ ಏನೋ ಒಂದು ಅವ್ರಿಗೆ ಸಜೆಷನನ್ನು ಪಡ್ಕೊಳ್ಳೋದ್ರಿಂದ ಅವ್ರಿಗೆ ಒಳಿತಾಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ದಯವಿಟ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇದೇ ಥರ ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬೇಕಾದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೋಸ್ಕರ ನಾನು ಮುಂದೆ ಬರುವಂಥ ದಿನಗಳಲ್ಲಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅಂತಕ್ಕಂಥದ್ದು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.